ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಷ್ಟೊಂದು ದಿನ ಆದಮೇಲೆ ಇವತ್ತು ಮತ್ತೆ ಟೈಮ್ ಸಿಕ್ತು ವ್ಲಾಗ್ ಮಾಡೋದಕ್ಕೆ. ಬೆಳಗ್ಗೆ ರಾಯರ ಆರಾಧನೆಗೆ ಹೋಗಿ ಬಂದ್ವಿ. ಇವಾಗ ಈವ್ನಿಂಗ್ ಉತ್ಸವ ಮೇಳ ಅದೇ. ಆಲ್ರೆಡಿ 5:30 ಅನಿಸ್ತದೆ. ಇವಾಗ ಆಗೋಯ್ತು. 7ಗೆ ಎಂಡ್ ಅನ್ನಿಸ್ತದೆ ನನಗೆ ಯಾಕೋ. ಸೊ 12 o'clock to 8 o'clock ಇತ್ತು. 7 o'clock ಕ್ಲೋಸ್ ಮಾಡ್ತಾರೆ ಅಂತ ಕೇಳಿದ್ವಿ ನಾವು. ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ. ಇವಾಗ ಉತ್ಸವ ಮೇಳಕ್ಕೆ ಹೋಗಿ ಬರೋಣ ಅಂತ ಕುಸಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಷ್ಟಾಗ್ತದೋ ಅಷ್ಟು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಆ್ಯಂಡ್ ನೋಡೋಣ ನಾವೇನೇನು ತಿಂತೀವಿ ಅಂತ. ನಂಗೆ ಎಷ್ಟೊಂದು ಕಡೆ ಎಕ್ಸ್ಪ್ಲೋರ್ ಮಾಡಬೇಕಂತ ಇತ್ತು. ಸೊ ಇವಾಗ ಎಲ್ಲ ಸ್ಟಾಲ್ಸ್ ಹಾಕಿರ್ತಾರೆ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗಾಗಿ ಇವಾಗ ಇನ್ನೇನು ಹೊರಡ್ತೀವಿ ನಾವು. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ಅಪ್ಪ ಅಮ್ಮ ಕೂಸು ಅದೇ. ಸಾಗರ್ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಹೊರಡೋದು ನಾವು ಕೂಡ. ಇದು ಒಂದು ಪಾರ್ಕಲ್ಲಿ ಮಾಡಿದ್ದು. ಈ ಪಾರ್ಕ್ ತುಂಬ ಹ್ಯೂಜ್. ಇಲ್ಲಿ ನಮಗೆ ಎಲ್ಲಿ ಹೋಗಬೇಕು ಅಂತ ಡೈರೆಕ್ಟ್ ಮಾಡಲಿಕ್ಕೆಲ್ಲ ತುಂಬ ಆ್ಯರೋ ಮಾರ್ಕ್ಸ್ ಎಲ್ಲ ಹಾಕಿದರು. ಸೊ ನಮಗೇನು ಕಾಂಪ್ಲಿಕೇಟೆಡ್ ಅಂತ ಅನಿಸಲಿಲ್ಲ ಎಲ್ಲಿ ಇವೆಂಟ್ ಇತ್ತು ಅಂತ. ಆ್ಯಂಡ್ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಥರ ನೋಡಿಕೊಂಡ್ರು. ಆಲ್ಸೋ ಇಬ್ಬರು ನಿಂತ್ಕೊಂಡಿದ್ರು ಇಲ್ಲಿ ನಮಗೆ ಪಾರ್ಕಿಂಗ್ ಎಲ್ಲಿ ಹೋಗಬೇಕು, ಎಲ್ಲಿ ಡೈರೆಕ್ಟ್ ಮಾಡಬೇಕು ಅಂತ. ಬಿಕಾಸ್ ಅಕ್ಕಪಕ್ಕ ಇನ್ನೊಂದು ಸ್ವಲ್ಪ ಏನೋ ಇವೆಂಟ್ಸ್ ನಡೀತಾ ಇತ್ತು. ಈಗ ಬಂದ್ವಿ. ಭಾಳ ಜನ ಇದ್ದಾರೆ. ಇದು ಇವೆಂಟ್ ನಡೀತಿರೋದು ಮೇರಿಮೂರ್ ಪಾರ್ಕಲ್ಲಿ. ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಹೆಂಗದಮ್ಮ ಪಾರ್ಕ್? ಭಾಳ ಚೆನ್ನಾಗಿ ದೊಡ್ಡದು, ಫಾಸ್ಟ್. ಫುಲ್ ಪಾರ್ಕಿಂಗ್ ಅಂತೂ ಎಷ್ಟೊಂದು ಜಾಗ ಇದೆ. ಲಾಟ್ ಆಫ್ ಸ್ಪೇಸ್ ಎಲ್ಲದಕ್ಕೂ ಇಲ್ಲಿ. ನಾವು ಎಂಟರ್ ಆದ ತಕ್ಷಣವೇ ಫುಲ್ ಸ್ಟಾಲ್ಸ್ ಎಲ್ಲ ಇತ್ತು. ನಮ್ಮ ಅಪ್ಪ ಅಮ್ಮನ ನಾವು ಈ ಥರ ಇವೆಂಟ್ಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು. ಅವ್ರಿಗೆ ಭಾಳನೇ ಖುಷಿಯಾಗೋಯಿತು. ಇಲ್ಲಿ ನೀವು ನೋಡ್ತಿರ್ಬೋದು ಸ್ಯಾರಿ ಸ್ಟಾಲ್ ಆಗಿರ್ಬೋದು, ಇಲ್ಲ ಕುರ್ತಾ ಸೆಟ್ದು ಸ್ಟಾಲ್ಸ್, ಈ ಥರ ಎಲ್ಲ ಇಂಡಿಯನ್ ಅಟೈರ್ಸ್ದು ಸ್ಟಾಲ್ಸ್ ಎಲ್ಲನೂ ಇತ್ತು. ಚೆನ್ನಾಗಿತ್ತು. ನಾವೇನು ಶಾಪಿಂಗ್ ಮಾಡಿಲ್ಲ, ಬಟ್ ನೋಡ್ಕೊಂಡಂತೂ ಬಂದ್ವಿ ಎಲ್ಲನೂ. ಇದು ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೂಡ ಇಟ್ಟಿದ್ರು. ಸೊ ದ್ಯಾಟ್ ಅವ್ರಿಗೂ ಒಂಥರ ಆಕ್ಯುಪೈಡ್ ಆಗಿ ಇತ್ತು. ಇಲ್ಲಿ ಚೆನ್ನಾಗೆ ಅನ್ನಿಸ್ತಾ ಇತ್ತು. ಇಲ್ಲೆಲ್ಲ ಮಕ್ಕಳು ಇದ್ರ ಹತ್ರನೇ ಇದ್ದರು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಇದೆಲ್ಲ ಫುಡ್ ಸ್ಟಾಲ್ಸು. ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾವು ಆಲ್ಮೋಸ್ಟ್ ಎಲ್ಲ ಸ್ಟಾಲ್ಸಲ್ಲಿ ಒಂದು ಐಟಮ್ ಟ್ರೈ ಮಾಡ್ತಾಯಿದ್ವಿ. ಇದು ರಮಾಸ್ ಕಿಚನ್. ಇದು ನಮ್ಮದು ಫೇವ್ರೆಟ್. ಸೊ ಹಾಗಾಗಿ ಫಸ್ಟ್ ನಾವು ಇಲ್ಲೇ ಹೋದ್ವಿ. ಇವರು ಸೌತ್ ಇಂಡಿಯನ್ ಆಗಿರೋದಕ್ಕೆ ದೋಸೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇವ್ರ ಹತ್ರ ದೋಸೆ ತೊಗೊಳಕ್ಕೆ ಮಾತ್ರ ಹೋಗಿದ್ವಿ. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ನೆಕ್ಸ್ಟ್ ಪಕ್ಕದಲ್ಲೇ ಟ್ರಕ್ ಇತ್ತು. ಬಟ್ ಈ ಟ್ರಕ್ಕಲ್ಲಿ ಓನ್ಲಿ ನಾನ್ ವೆಜ್ ಐಟಮ್ಸೇ ಜಾಸ್ತಿ ಇತ್ತು. ಹಾಗಾಗಿ ನಾವು ಇಲ್ಲೇನೂ ತೊಗೊಳ್ಳಿಲ್ಲ. ಇಲ್ಲಿಂದ ನೆಕ್ಸ್ಟ್ ನಾವು ಬೇರೆ ಕಡೆ ಮೂವ್ ಆಗಿಬಿಟ್ವಿ. ಮಗುನ ಕರ್ಕೊಂಡು ಎಷ್ಟು ಕ್ರೌಡೆಡ್ ಪ್ಲೇಸಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ದು. ಸ್ವಲ್ಪ ಎಲ್ಲರಿಗೂ ಭಯನೇ ಇತ್ತು, ಬಟ್ ಇಟ್ ವಾಸ್ ಗುಡ್. ಇಲ್ಲಿ ನೋಡ್ಬೋದು ಗೀದೂ ಒಂದು ಸ್ಟಾಲ್ ಇತ್ತು. ಆ್ಯಂಡ್ ಮ್ಯಾಂಗೋ ಮಸಾಲಾದ ಒಂದು ಸ್ಟಾಲ್ ಇತ್ತು. ನಮಗೆ ಮಗು ಏನೋ ಹಠ ಮಾಡಿಲ್ಲಲ್ಲ. ಸೊ ಹಾಗಾಗಿ ನಾವು ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಸಾಗರ್ ಒಂದು ಕಡೆ ಸಮೋಸ ಚಾಟ್ ಚೆನ್ನಾಗಿ ಸಿಗ್ತದೆ ಅಂದ್ಬಿಟ್ಟು ಅದನ್ನು ತೊಗೊಂಡು ಬರ್ಲಿಕ್ಕಂತ ಹೋಗ್ತಾಯಿದ್ರು. ಅದೇ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಕೊಟ್ಟರು ಯಾರೋ ಬಂದುಬಿಟ್ಟು. ಬಿಕಾಸ್ ಅವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಫ್ಲ್ಯಾಗ್ ಹಾಯ್ಸ್ಟಿಂಗ್ ಎಲ್ಲ ಇತ್ತು. ಇಲ್ಲಿ ನೋಡ್ಬೋದು ಮಕ್ಕಳು ಎಲ್ಲನೂ ಡ್ಯಾನ್ಸ್ ಮಾಡೋದು ಅದೆಲ್ಲ ಇವೆಂಟ್ ಕೂಡ ಇತ್ತು. ನಾವು ಡ್ಯಾನ್ಸ್ದು ಯಾವುದಕ್ಕೂ ಹೋಗಲಿಲ್ಲ. ಬಿಕಾಸ್ ಲೌಡ್ ನಾಯ್ಸ್ ಎಲ್ಲಿತ್ತು ನಾವು ಅಲ್ಲಿಂದ ಅವಾಯ್ಡ್ ಮಾಡಿದ್ವಿ. ಸ್ಪೀಕರ್ಸ್ ಹತ್ರ ಹೋಗಲಿಲ್ಲ. ಮಗು ಮಲಗಿತ್ತು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿದ್ವಿ ನಾವು.
ಇವಾಗ ಯಾವ ಸ್ಟಾಲ್ಗೆ ಹೋಗ್ತಾ ಇದ್ದೀವಲ್ಲ, ಇದು ಭಾಳನೇ ಫೇಮಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಅಥೆಂಟಿಕ್ ಇಂಡಿಯನ್ ಸ್ಟ್ರೀಟ್ ಫುಡ್. ಇಲ್ಲಿ ಸಮೋಸ ಚಾಟ್ ಭಾಳ ಚೆನ್ನಾಗಿ ಸಿಗ್ತದೆ. ಅದ್ರ ಪಕ್ಕ ಇನ್ನೊಂದು ಬೇಲ್ಪುರಿ ತೊಗೊಂಡು ಬಂದಿದ್ವಿ. ನೆಕ್ಸ್ಟ್ ಹೋಗಿದ್ದು ನಾವು ಪಿಜ್ಜಾ ರಸೋಯಿ. ಇವ್ರ ಹತ್ರನೂ ಅಷ್ಟೇ ಅಚಾರಿ ಪನ್ನೀರ್ ಪಿಜ್ಜಾ ಭಾಳನೇ ಚೆನ್ನಾಗಿತ್ತು. ನಮಗೆ ಫೇವ್ರೇಟ್ ಆಗೋಯಿತು. ಒನ್ ಆಫ್ ಅವರ್ ಫೇವ್ರೆಟ್ ಪಿಜ್ಜಾಸ್ ಇವ್ರ ಹತ್ರ ಸಿಗೋದು. ಹಾಗಾಗಿ ಅದನ್ನು ತೊಗೊಂಡ್ವಿ. ಅದಾದಮೇಲೆ ನಾವು ಇನ್ನೊಂದು ಪಿಜ್ಜಾನೂ ತೊಗೊಂಡ್ಬಿಟ್ಟು ನಾವು ಮನೆಗೆ ಕೂಡ ತೊಗೊಂಡು ಹೋದ್ವಿ. ಅಷ್ಟು ಚೆನ್ನಾಗಿತ್ತು ಇವ್ರ ಹತ್ರ. ಅಫೋರ್ಡಬಲೇ ಇತ್ತು ಆ್ಯಂಡ್ ದೇ ವರ್ ಟೂ ಗುಡ್ ಇನ್ ಪ್ರಿಪೇರಿಂಗ್ ಪಿಜ್ಜಾಸ್. ಸೊ ನಾವು ಇಲ್ಲಿ ತೊಗೊಂಡು ಹೋದ್ವಿ ಆ್ಯಂಡ್ ಎಷ್ಟು ಎಂಜಾಯ್ ಮಾಡಿದ್ವಿ ಈ ಪಿಜ್ಜಾನ. ನನ್ನ ಪೇರೆಂಟ್ಸ್ಗೂ ಇಷ್ಟ ಆಯಿತು ಆ್ಯಂಡ್ ನಾನು ಸಾಗರ್ ಅಂತೂ ಭಾಳನೇ ಇಷ್ಟಪಡ್ತೀವಿ ಈ ಪಿಜ್ಜಾಗೆ. ಎಸ್, ಈವೆಂಟ್ ಇದ್ದಿದ್ದು August 9th. ಅವತ್ತೇ ಇಂಡಿಪೆಂಡೆನ್ಸ್ ಡೇ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ರು. ಹಾಗಾಗಿ ಸ್ವಲ್ಪ ಡಿಲೇ ಆಗಿ ಹಾಕ್ತಾ ಇದ್ದೀನಿ ನಾನು ವ್ಲಾಗ್ಸ್ನ. ಲಾಸ್ಟ್ ಡೆಸರ್ಟ್ ಇಲ್ದಂಗೆ ಹೆಂಗೆ ಮುಗಿಸ್ಬೇಕು, ಹಾಗಾಗಿ ಕುಲ್ಫಿ ಆ್ಯಂಡ್ ಫಲೂದಾ ಸ್ಟಾಲಿಗೆ ಬಂದುಬಿಟ್ಟು ಕುಲ್ಫಿ ತಿನ್ಕೊಂಡು ಹೋದ್ವಿ ನಾವು. ಇವಾಗ 8 o'clock ಆ್ಯಂಡ್ ಸ್ಟಾಲ್ಸ್ ಎಲ್ಲ ಇವಾಗ ತಕೊಂಡು ಹೋಗ್ತಾ ಇದ್ದಾರೆ. ಇಟ್ ವಾಸ್ ಟೂ ಗುಡ್. ನಮಗೆ ಭಾಳನೇ ಇಷ್ಟ ಆಯಿತು. ಒನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು ಇದು. ಫುಡ್ ವಾಸ್ ರಿಯಲಿ ಅಮೇಝಿಂಗ್. ನಮಗೆ ಪಿಜ್ಜಾ ರಸೋಯಿ ಒಳಗೆ ಅಚಾರಿ ಪನ್ನೀರ್ ಪಿಜ್ಜಾ ಮತ್ತು ಹರಿಯಾಲಿ ಪನ್ನೀರ್ ಪಿಜ್ಜಾ ಭಾಳನೇ ಇಷ್ಟ ಆಗೋಯ್ತು ಎಲ್ಲರಿಗೂ. ಆ್ಯಂಡ್ ಚೆನ್ನಾಗಿತ್ತು. ನಮಗೆ ಟೈಮ್ ಪಾಸ್ ಕೂಡ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಬೇರೆ ಎಲ್ಲ ಫುಡ್ ಕೂಡ ನಾವು ಟೇಸ್ಟ್ ಮಾಡಿದ್ವಿ ಎಷ್ಟೊಂದು, ಎಲ್ಲನೂ ಚೆನ್ನಾಗಿತ್ತು. ಬಟ್ ನಮ್ಮ ಫೇವ್ರೇಟ್ ಬಂದ್ಬಿಟ್ಟು ಪನ್ನೀರ್ ಪಿಜ್ಜಾ. ನೀರು ಮಾತ್ರ ಎಲ್ಲರೂ ಮನೆಯಿಂದನೇ ತಂದ್ಕೊಳ್ಳೋದು ಬೆಟರ್ ಇತ್ತು. ಯಾಕಂದರೆ $3ಗೆ ಒಂದು ಸ್ಮಾಲ್ ಬಾಟಲ್ ಕೊಡ್ತಾ ಇದ್ರು. ನಾವು ತೊಗೊಂಡು ಬಂದ್ಬಿಟ್ಟಿದ್ವಿ ಮನೆಯಿಂದ. ಆ್ಯಂಡ್ ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗಿತ್ತು. ಸ್ವಲ್ಪ ಟೇಬಲ್ಸು ಇತ್ತು, ಚೇರ್ಸ್ ಇತ್ತು ಆ್ಯಂಡ್ ಕೆಳಗಡೆ ಆರಾಮಾಗಿ ಕುತ್ಕೋಬೋದಿತ್ತು. ಸೊ ಕುತ್ಕೊಳ್ಳೋದಕ್ಕೇನು ಪ್ರಾಬ್ಲಮ್ ಇದ್ದಿಲ್ಲ. ನಡೆಯೋದು ಮಾತ್ರ ಭಾಳ ಇರ್ತದೆ. ಇಷ್ಟು ದೂರ ನಡಿಬೇಕು. ಯಾಕಂದರೆ ಭಾಳ ದೊಡ್ಡದು ಪಾರ್ಕ್ ಇದು. ನಡೆಯೋದೇ ಭಾಳ ಇತ್ತು ನಮಗೆ. ಇವತ್ತು ನೋಡ್ರಿ ಲಕ್ಕೀಲಿ ಒಳ್ಳೆ ವೆದರ್. ಸೊ ಚೆನ್ನಾಗಿತ್ತು. ಮಳೆ ಎಲ್ಲ ಏನೂ ಇಲ್ಲ, ಚಳಿನೂ ಇಲ್ಲ. ಒಳ್ಳೆ ವೆದರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಕ್ಕಳು, ಎಷ್ಟು ಸಣ್ಣ ಸಣ್ಣ ಮಕ್ಕಳು ಬಂದಿದ್ರು. ಅವ್ರಿಗೂ ಆಟಾಡಲಿಕ್ಕೆಲ್ಲ ಇತ್ತು. ಸೊ ಯಾರಿಗೂ ಏನು ಮಕ್ಕಳನ್ನೇ ನೋಡ್ಕೊಂಡು ಇರಬೇಕು ಅನ್ನೋದು ಏನೂ ಇರಲಿಲ್ಲ. ಈ ಪಾರ್ಕ್ನ ನಾವು ಯಾವಾಗಲೂ ಕಾರಲ್ಲಿ ಹೋಗ್ತಾ ನೋಡ್ತಿದ್ವಿ. ನಮ್ಮ ಏರಿಯಲ್ಲೇ ಅಲ್ಲ ಇರೋದಿದು, ಮೇರಿಮೋರ್ ಪಾರ್ಕ್. ಬಟ್ ಯಾವತ್ತೂ ಬಂದಿರಲಿಲ್ಲ. ಆ್ಯಂಡ್ ಈವೆಂಟ್ ಅಂತೂ ಯಾವುದೂ ನಾವಿಲ್ಲಿ ಅಟೆಂಡ್ ಮಾಡೇ ಇದ್ದಿಲ್ಲ. ಇದು ಫಸ್ಟ್ ಇವೆಂಟ್ ಅಟೆಂಡ್ ಮಾಡಿದ್ದು. ಸೊ ನಮಗೆ ಭಾಳ ಇಷ್ಟ ಆಗೋಯ್ತು ಇನ್ನು. ಆ್ಯಂಡ್ ಇಲ್ಲೇ ಎಲ್ಲ ಹೋಲಿ ಎಲ್ಲ ನಡೀತಿರ್ತದೆ. ಎಷ್ಟೊಂದು ಇವೆಂಟ್ಸ್ ಇಲ್ಲೇ ನಡೀತದೆ. ನೆಕ್ಸ್ಟ್ ಟೈಮ್ ನೋಡಿಕೊಂಡು ನಾವು ಬರಬೇಕು ಇಲ್ಲಿ. ನಿಮ್ಮೆಲ್ಲರಿಗೂ ನನ್ನ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಟೇಕ್ ಕೇರ್.